ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮರೆ. ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಪರಾಭವನಾಮ ಸಂವತ್ಸರ ಉತ್ತರಾಯಣೆ ವಸಂತ ಋತು ಚೈತ್ರ ಬಹುಳ ದ್ವಿತೀಯ ದಿನ ಶನಿವಾರ, ದಿನಾಂಕ 4/4/2026. ಇನ್ನು ವಾರ ಬಂದು ಶನಿವಾರ, ತಿಥಿ ಬಂದು ದ್ವಿತೀಯ ಬೆಳಗ್ಗೆ 8:38 ನಕ್ಷತ್ರ ಬಂದು ಸ್ವಾತಿ ರಾತ್ರಿ 8:08 ಯೋಗ ಬಂದು ಹರ್ಷ, ಕರ್ಣ ಬಂದು ಗರ್ಜೆ. ಅಲ್ಲಿಂದ ಆಚೆಗೆ ರಾಹುಕಾಲ ಬಂದು 9ರಿಂದ 10 ಗುಳಿಕ ಬಂದು 6ರಿಂದ 7:30, ಅರ್ಧ ಪ್ರಹರಿ ಬಂದು 12ರಿಂದ 1:30, ಯಮಕಂಠ ಬಂದು 1:30ರಿಂದ 3 ಮತ್ತು ಅಮೃತ ಗಡಿಗಳು ಬೆಳಿಗ್ಗೆ 7:30ರಿಂದ 9 ಗಂಟೆವರೆಗೆ ಇರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ನೋಡಿ, ಮೇಷರಾಶಿಯವರಿಗೆ ಹಣಕಾಸಿನಲ್ಲಿ ಸ್ಥಿರತೆ, ಅಂದರೆ ಈ ಹಣಕಾಸು ವ್ಯವಹಾರಗಳಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದು, ಸ್ಥಿರತೆ ಇರ್ತದೆ. ಸ್ನೇಹಿತರ ಭೇಟಿ, ಮಕ್ಕಳಿಂದ ಶುಭ ವಾರ್ತೆ ಮತ್ತು ಈ ಅವರೆ, ಅಲಸಂದೆ, ತೊಗರಿ ಬೆಳೆಗಾರ್ತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಮತ್ತು ಈ ಕೃಷಿ ಉಪಕರಣಗಳು, ಈ ಜೈವಿಕ ಗೊಬ್ಬರಗಳು ಮಾರ್ತಕ್ಕಂತಹ ಒಂದು ಅಂಗಡಿಗಳವರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಹನುಮನ್ನಾಮ ಸ್ಮರಣೆ ಮಾಡಿ. 2 ಅದೃಷ್ಟ ಸಂಖ್ಯೆ ನೀಲಿ, ಅದೃಷ್ಟ ದಿಕ್ಕು ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ ಆಗಿರ್ತದೆ ಆದ್ಮೇಲೆ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ದುಡಿಮೆಗೆ ತಕ್ಕ ಪ್ರತಿಫಲ, ಆರೋಗ್ಯದಲ್ಲಿ ಸ್ಥಿರತೆ, ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ದಿನ. ನಿಮಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ರೇಷ್ಮೆ, ಅಣಬೆ, ಶುಂಠಿ, ಈ ತಂಬಾಕು ಯಾರು ಬೆಳೀತಾರೆ ಆ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಕೃಷಿ ಉತ್ಪನ್ನಗಳ ಮಾರ್ಕೆಟಲ್ಲಿ ಯಾರು ರೈತರ ಅರೈವಾಗ್ತಾರೆ ಇವತ್ತು, ಈ ವೃಷಭರಾಶಿಯವರು, ಅವರಿಗೆಲ್ಲ ಒಳ್ಳೆ ಬೆಲೆ ಸಿಗ್ತಕ್ಕಂಥದ್ದು. ನೀವು ನವಗ್ರಹಗಳಿಗೆ ಪೂಜಿಸಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಚಿನ್ನ, ಬೆಳ್ಳಿ, ಆಭರಣದ ವ್ಯಾಪಾರಿಗಳಿಗಂತೂ ಒಳ್ಳೆ ಲಾಭದಾಯಕವಾದ ದಿನ ಇವತ್ತು. ಈ ಹೊರದೇಶದಲ್ಲಿ ನಿಮ್ಮನೆ ಇರ್ತಕ್ಕಂಥವ್ರು, ಓದ್ತಾ ಇರ್ತಕ್ಕಂಥವ್ರು, ಕೆಲಸಗಳಿರ್ತಕ್ಕಂಥವ್ರಿಂದ ಒಳ್ಳೆ ಶುಭ ಸುದ್ದಿ ಬರ್ತಕ್ಕಂಥದ್ದು. ಆಲೂಗಡ್ಡೆ, ಬೀಟ್ರೂಟು, ಕ್ಯಾರೆಟು ಬೆಳೆದಿರ್ತ, ಈ ಸ್ವೀಟ್ ಕಾರ್ನು, ಈ ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆಯ ವ್ಯಾಪಾರ ಆಗ್ತದ್ದು. ಯಾಕಂದರೆ ಇಷ್ಟು ದಿನ ಕಡಿಮೆ ಬೆಲೆ ಇರ್ತಕ್ಕಂಥ ಸ್ವಲ್ಪ ಬೆಲೆಯಲ್ಲಿ ಉತ್ತಮಕ್ಕೆ ಆಗ್ತಕ್ಕಂಥದ್ದು, ಲಾಭದಾಯಕವಾಗಿರ್ತಾರೆ. ಇನ್ನು ಕಾಫಿ ವರ್ಕ್ಸು, ಟೀ ಅಂಗಡಿಗಳು, ಟೀ ಪುಡಿ ಮಾರ್ತಕ್ಕಂಥ ಅಂಗಡಿಗಳು, ಡ್ರೈ ಫ್ರೂಟ್ಸ್ ಮಾರ್ತಕ್ಕಂಥ ಅಂಗಡಿಗಳಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಶ್ರೀರಾಮನಾಮ ಸ್ಮರಣೆ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ ಆದ್ಮೇಲೆ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ನೋಡಿ, ಆರ್ಥಿಕವಾಗಿ ಸುಸ್ಥಿತಿ, ಅದೇ ರೀತಿಯಲ್ಲಿ ವೃಥಾ ತಿರುಗಾಟ, ದುಬಾರಿ ವೆಚ್ಚಗಳಾಗ್ತಕ್ಕಂಥ ತಿರುಗಿ ಹುಷಾರಾಗಿರಿ. ಸ್ವಲ್ಪ ಜಾಬ್ ಕಡೆ ಚೆನ್ನಾಗಿ ನೋಡ್ಕೊಳ್ತಾರೆ. ಈ ರೇಷ್ಮೆ ಕೃಷಿಕರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ಕರಕುಶಲ ವಸ್ತುಗಳನ್ನು ಯಾರು ಮಾರ್ತಾರೆ ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗುರುನಾಮ ಸ್ಮರಣೆ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ನೂತನ ಹೂಡಿಕೆಗಳಲ್ಲಿ ಶುಭ, ಗುಡಿ ಕೈಗಾರಿಕೆಯಲ್ಲಿ ಪ್ರಗತಿ, ಸ್ವೋದ್ಯೋಗಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ರೈತ ಕಾರ್ಮಿಕರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ರೆಡಿಮೇಡ್ ಗಾರ್ಮೆಂಟ್ಸು, ರೆಡಿಮೇಡ್ ಫುಡ್ ಮೆಟೀರಿಯಲ್ಸು, ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸು, ಈ ಸಿದ್ಧಪಡಿಸತಕ್ಕಂಥ ವಸ್ತುಗಳು ಯಾರು ಮಾರ್ತಾರೆ ಅವರಿಗೆ ಶುಭಕರವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಶನೀಶ್ವರ ಸ್ವಾಮಿಗೆ ಪೂಜೆ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ, ಅದೃಷ್ಟ ಬಣ್ಣ. ಅದರಿಂದ ಕನ್ಯಾ ರಾಶಿಗೆ ಬಂದಾಗ ಆರೋಗ್ಯ ಸ್ಥಿತಿಯಲ್ಲಿ ವ್ಯತ್ಯಯ, ಆದಾಯ ಮೂಲದಲ್ಲಿ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ಪರಿಸ್ಥಿತಿ. ವೃಥಾ ಖರ್ಚುಗಳು, ಈ ಕಲ್ಲಂಗಡಿ, ಸೌತೆಕಾಯಿ, ನಿಂಬೆ, ಕರ್ಬೂಜ ಇದನ್ನು ಮಾರತಕ್ಕಂಥ ರೈತರಿಗೆ ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಸಿಗ್ತಕ್ಕಂಥದ್ದು. ಇನ್ನು ಹಾಲಿನ ಉತ್ಪನ್ನ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನವಗ್ರಹಗಳಿರ್ತಕ್ಕಂಥ ಕಡೆಗೆ ಹೋಗಿ ನಮ್ಮ ಸೂರ್ಯಾಗೆ, ಚಂದ್ರಾಯ, ಮಂಗಳಾಯ, ಬುಧಾಗಚ, ಗುರು ಶುಕ್ರ ಶನಿ ಬೆಶ್ಚ ಅಹವೇ ಕೇತುವೆ ನಮೋ ನಮ್ಮ 9 ಪ್ರದಕ್ಷಿಣೆ ಮಾಡಿ. 4 ಅದೃಷ್ಟ ಸಂಖ್ಯೆ ನಿರಿತ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ ಆದ್ಮೇಲೆ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ಪ್ರಯಾಣದಿಂದ ಲಾಭ. ಈ ಕೃಷಿ ಕಾರ್ಮಿಕರಿಗಂತೂ ಈ ದಿನ ಬಹಳ ಒಳ್ಳೆಯ ದಿನ. ಆದರೆ ಇತರೆ ಕಾರ್ಮಿಕರಿರ್ತಾರೆ ನೋಡಿ, ಅವ್ರಿಗೆ ಏನೂ ಕೆಲಸ ಕಾರ್ಯ ಇರೋದಿಲ್ಲ ಇವತ್ತು. ಆದಾಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು, ಖರ್ಚು ವೆಚ್ಚಗಳನ್ನು ಹೆಚ್ಚಾಗ್ತಕ್ಕಂಥದ್ದು. ವೈದ್ಯರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಸೂರ್ಯ ಭಗವಾನನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಳದಿ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಆತ್ಮೀಯರೇ ಮುಂದಕ್ಕೆ ಬಂದಾಗ ವೃಶ್ಚಿಕ ರಾಶಿಯವರಿಗೆ ನೋಡಿ, ಈ ರೈತರಿರ್ತಾರೆ ನೋಡಿ, ಒಣ ಬೇಸಾಯ ಮಾಡ್ತಕ್ಕಂಥ ರೈತರು, ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ರಾಗಿ ಬೆಳೀತಕ್ಕಂಥವ್ರು, ಇವಾಗ ಸಮಯ ಅದು ಮುಂಗಾರಿನ ಸಮಯದಲ್ಲಿ ಏನು ಬೆಳೆಗಾರ ಮಾಡ್ತಾರೆ ಪ್ಲಾನಿಂಗ್ ಮಾಡ್ಕೊಳ್ಳೋರಿಗೆ ಒಳ್ಳೆಯ ಸಮಯ ಆಗಿರ್ತಕ್ಕಂಥದ್ದು, ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಮತ್ತು ಇಲ್ಲಿ ವೃಥಾ ಖರ್ಚುಗಳು ಬರ್ತದೆ ವೃಶ್ಚಿಕ ರಾಶಿಯವರಿಗೆ.
ಇನ್ನು ಮಾನಸಿಕವಾಗಿ ಸ್ಥಿರವಾಗಿರ್ತಾರೆ. ಈ ಭತ್ತ, ಕಬ್ಬು, ರಾಗಿ ಯಾರು ಬೆಳೆ ಮಾಡ್ತಾರೆ ನೀರಾವರಿಯಲ್ಲಿ, ಆ ರೈತರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹಾರ್ಡ್ವೇರ್, ಎಲೆಕ್ಟ್ರಿಕಲ್ ಸಾಮಾನು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನವಧಾನ್ಯಗಳನ್ನು ದಾನ ಮಾಡಿ ನೀವು, ಅಂದರೆ ನವಧಾನ್ಯದ ಒಂದು ಪ್ಯಾಕೆಟ್ ತೆಗೆದುಕೊಂಡು ಅದರಲ್ಲಿ ಒಂದು ದಕ್ಷಿಣೆ ಇಟ್ಟು ಯಾರಿಗಾದ್ರೂ ಸ್ವಾಮಿಗಳಿಗೆ ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ನಿಮಗೆ ಅದರಿಂದ ಭಾಳ ಶುಭಕರವಾಗ್ತದೆ. 6 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ, ಅದೃಷ್ಟದ ಬಣ್ಣ. ಅಲ್ಲಿಂದ ಧನುಸ್ಸು ರಾಶಿಗೆ ಬಂದಾಗ ಆತ್ಮೀಯರೇ, ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಕುಗಳು, ಈ ಹಣಕಾಸು ನೆಗೆಟಿವಿಟಿ, ಸ್ವಲ್ಪ ಹಣಕಾಸು ಕೂಡಿಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಧನುಸು ರಾಶಿಯವರಿಗೆ. ಅಡಿಕೆ, ತೆಂಗು, ಈ ವೀಳ್ಯದೆಲೆ ಯಾರು ಮಾರ್ಕೆಟ್ಗೆ ಎತ್ಕೊಂಡೋಗಿ ಕೊಟ್ಟಿರ್ತಾರೆ ರೈತರು, ಅವರಿಗೆ ಒಳ್ಳೆ ದುಡ್ಡು ಬರ್ತಕ್ಕಂಥದ್ದು. ಇವತ್ತು ಈ ಜವಳಿ ಗಾರ್ಮೆಂಟ್ಸ್ ಅಂಗಡಿಗಳವರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ. ನೀವು ನವಗ್ರಹಗಳಿಗೆ 9 ಪ್ರದಕ್ಷಿಣೆ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯುವ್ಯ, ಅದೃಷ್ಟ ದಿಕ್ಕು ಹಸಿರು ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆರ್ಥಿಕ ಸ್ಥಿತಿಯ ಸುಧಾರಣೆಯವರಿಗೆ, ವೃತ್ತಿಪರರಿಗೆ ನಷ್ಟ. ಈ ಸಾಂಬಾರು ದಿನಸುಗಳು, ಶುಂಠಿ, ತಂಬಾಕು ಬೆಳೆಗಾರರಿಗಂತೂ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹಾಲಿನ ಉತ್ಪನ್ನಗಳು ಯಾರು ಮಾರಾಟ ಮಾಡ್ತಾರೆ ಅವ್ರಿಗೂ ಸಹ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗೋವಿಗೆ ಪೂಜಿಸಿ, ನಿಮಗೆ ಒಳ್ಳೆಯದಾಗುತ್ತೆ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ, ಆದಾಯದಲ್ಲಿ ಪ್ರಗತಿ, ಪ್ರಯಾಣದಲ್ಲಿ ಶುಭ. ರಾಗಿ ಮತ್ತು ಕಬ್ಬು, ನೆಲಗಡಲೆ ಬೆಳೀತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಚಿನ್ನ, ಬೆಳ್ಳಿ ಆಭರಣಗಳು ಯಾರು ವ್ಯಾಪಾರ ಮಾಡ್ತಾರೆ, ವ್ಯಾಪಾರಸ್ಥರು, ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸೂರ್ಯ ಭಗವಾನನ ಧ್ಯಾನಿಸಿ ನಿಮ್ಗೆ ಒಳ್ಳೆಯದಾಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಕುಟುಂಬದಲ್ಲಿ ಶುಭಕರವಾಗಿರ್ತಕ್ಕಂಥ ವಾತಾವರಣ, ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯುತ್ತಮವಾದ ಲಾಭದಾಯಕ ಬರ್ತಕ್ಕಂಥದ್ದು. ಹೂವು, ಹಣ್ಣು, ತರಕಾರಿ ಬೆಳೀತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ. ಈ ಪೂಜಾ ದ್ರವ್ಯಗಳು ಯಾರು ಮಾಡ್ತಾರೆ, ಹೋಮ ದ್ರವ್ಯಗಳು ಯಾರು ಮಾಡ್ತಾರೆ ಅಂಗಡಿಗಳು, ಅವರಿಗೆಲ್ಲನೂ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಹನುಮಾನ್ ಚಾಲೀಸನ್ನು ಪಠಿಸಿ ಅಥವಾ ಕೇಳಿ, ನಿಮಗೆ ಎಲ್ಲ ಒಳ್ಳೆಯದಾಗ್ತಕ್ಕಂಥದ್ದು. ಅದೃಷ್ಟ ಸಂಖ್ಯೆ 1 ಪೂರ್ವ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳು ದಿನಭವಿಷ್ಯವಾಗಿರ್ತಕ್ಕಂಥದ್ದು. ಆದ್ಮೇಲೆ ಈ ದಿನ ಈ ಒಂದು ಕೋದಂಡರಾಮ ಸ್ವಾಮಿಯವರ ದಯದಿಂದ, ಶನಿವಾರ ಹನುಮಂತನ ದಯದಿಂದ ನಿಮಗೆಲ್ಲವೂ ಒಳ್ಳೆಯದಾಗಲಿ, ಹೊಡೆಯತಕ್ಕಂಥ ಕಾರ್ಯಗಳನ್ನು ನೆರವೇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದ ಪಕ್ಷದಲ್ಲಿ ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ದಿನಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್, ಜೈ ಹನುಮಾನ್.